ಎದುರಾಳಿ ನನ್ನ ಸ್ನೇಹಿತ ಅಂತ ಹೇಳ್ಬೇಡಿ ಅಂತಾರೆಲ್ಲ, ಹಳೆ ಸ್ನೇಹಿತ ಅನ್ಬೇಡಿ ಅಂತಾರೆ ಎಲ್ಲರೂ ನನಗೆ. ಇವರು ಎದುರಾಳಿ, ಸುರೇಶ್ ಗೌಡ್ರು ಎದುರಾಳಿ ಮೊನ್ನೆ ಒಂದು ಭಾಷಣ ಮಾಡಿರೋದು ವೈರಲ್ ಆಗಿದೆ. ಕುಮಾರಸ್ವಾಮಿ 24ನೇ ತಾರೀಕು ಬಂದು ಏನೋ ಒಂದು ಟೇಬಲ್ ಕುಟ್ಟಿ ಕಣ್ಣಲ್ಲಿ ನೀರು ಹಾಕಿ ಅಯ್ಯೋ ನಾನು ಕಾಪಾಡ್ರಪ್ಪ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂತಕ್ಕಂಥ ಮಾತನ್ನ ಮೊನ್ನೆ ಅಲ್ಲೆಲ್ಲೋ ಭಾಷಣ ಮಾಡಿರೋದು ಕೇಳಿದೆ ಪತ್ರಿಕೆಯಲ್ಲಿ ಇವ್ರು ಎದುರಾಳಿ. ಆದರೆ ನಾನು ಅವ್ರಿಗೆ ಹೇಳ್ತೀನಿ, ನಾನು ಹೇಳೋದು ನನ್ನ ಸ್ಥಾನಕ್ಕೆ ಯಾವತ್ತೂ ಅಳೋದಿಲ್ಲ, ನನ್ನ ಅಧಿಕಾರ ಹೋಯ್ತು ಅಂತ ಹೇಳೋದಿಲ್ಲ. ನಾನು ಹೇಳೋದು ನನ್ನ ಹಳ್ಳಿಯ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿ ನನ್ನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಲಿಕ್ಕೆ ಬಂದಾಗ ನಿಮ್ಮ ಕುಟುಂಬದ ಪರಿಸ್ಥಿತಿಗಳನ್ನು ನಾನು ಏನು ಕಾಣ್ತೇನೆ, ನಿಮ್ಮನ್ನು ನೋಡಿ ನಾನು ಕಣ್ಣಲ್ಲಿ ನೀರು ಹಾಕೋದು. ಅವ್ರಿಗೆ ಹೇಳ್ತೀನಿ, ನನಗೆ ಅಧಿಕಾರ ಹೋಯ್ತಲ್ಲಪ್ಪ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕಲ್ಲ. ಕಳೆದ ಚುನಾವಣೆಯಲ್ಲಿ ಸುರೇಶ್ ಗೌಡ್ರ ಮೇಲೆ ಚುನಾವಣೆ ನಿಂತಿರಲ್ಲ, ಅದೆಲ್ಲ ವಿಡಿಯೋ ನೋಡಿದೆ. ಎಲ್ಲದರಲ್ಲೂ ಕಣ್ಣಲ್ಲಿ ನೀರಿಸ್ಕೊಂಡು ಬಿಕ್ಕಿಸ್ಕೊಂಡು ಹೊತ್ಕೊಂಡು ನಿಮ್ಮ ಹತ್ರ ಓಟ್ ಕೇಳಲಿಲ್ವಾ ನೆನ್ನೆ? ಅದರಿಂದ ನಾನು ಕಣ್ಣಲ್ಲಿ ನೀರು ಹಾಕೋದು ನನ್ನ ಬಡ ಜನರ ಕಷ್ಟ ನೋಡಿ ಕಣ್ಣಲ್ಲಿ ನೀರು ಹಾಕ್ತೀನಿ. ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೋದು ನಾನು ರೈತರ ಬದುಕಿಂಗ್ ಆಗಿದೆಯಲ್ಲ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾರೆ.